ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ಈ ಸರ್ಕಾರದ ಆಯ್ಕೆಗೆ ನೀವು ಕಾರಣೀಭೂತರಾಗಿದ್ದರೆ ಈ ಅಂಶಗಳು ನಿಮಗೆ ನೆನಪಿರಲಿ ಅಂತ ನಾವು ಈ ಎಪಿಸೋಡನ್ನು ಮಾಡ್ತಾಯಿದ್ದೀವಿ. ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಆರಿಸಿರೋವಂಥ ಮತದಾರರು ಈ ಅಂಶಗಳನ್ನು ಗಮನದಲ್ಲಿಟ್ಕೊಳ್ಬೇಕು, ಜ್ಞಾಪಕದಲ್ಲಿಟ್ಕೊಳ್ಬೇಕು ಅಂತ ಈ ಎಪಿಸೋಡನ್ನು ನಾವಿವತ್ತು ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತೇಳಿದ್ರೆ ಕರ್ನಾಟಕದ ವಿಧಾನಸಭೆಯಲ್ಲಿ ಮತ್ತು ಪರಿಷತ್ತಲ್ಲಿ ಇವತ್ತು ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ನಡೀತಾ ಇರತಕ್ಕಂಥ ನಡಾವಳಿಗಳು, ಹಗರಣಗಳ ಸರಮಾಲೆ ಇವತ್ತು ಸಿದ್ದರಾಮಯ್ಯವರ ಸರ್ಕಾರಕ್ಕೆ ಕುಣಿಕೆ ಥರ ಕಾಡಲಿಕ್ಕೆ ಸ್ಟಾರ್ಟ್ ಆಗಿದೆ. ಹತ್ತು ಕಡೆಗೆ ಸಿದ್ದರಾಮಯ್ಯನವರು ಜಗ್ತಾ ಇಲ್ಲ, ವಿಪಕ್ಷಗಳು ಬಿಡ್ತಾ ಇಲ್ಲ ಅಂಥ ಒಂದು ಪ್ರಸಂಗ ಇವತ್ತು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಏರ್ಪಟ್ಟಿದೆ. ಈ ಕೆಲವು ಗಂಭೀರವಾದಂಥ ವಿಚಾರಗಳನ್ನು ನಾವು ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸಿದ್ದರಾಮಯ್ಯನವರ ಸರ್ಕಾರ ಇದೆಲ್ಲದಕ್ಕೂ ತಿಪ್ಪೆ ಸಾರಿಸೋವಂಥ ನ್ಯಾಯವನ್ನು ಒದಗಿಸೋ ಕಡೆಗೆ ಗಮನವನ್ನು ಕೇಂದ್ರೀಕರಿಸ್ತಾ ಇರತಕ್ಕಂಥದ್ದು. ಹಗರಣಗಳ ಮೇಲೆ ಜನರ ಗಮನ ಎಲ್ಲಿ ಬಂದ್ಬಿಡುತ್ತೋ ಅಂತ ಅದನ್ನು ಬೇರೆ ಕಡೆಗೆ ಪರ್ಯಾಯವಾಗಿ ಹೊರಳಿಸೋವಂಥ ಪ್ರಯತ್ನವನ್ನು ಮಾಡ್ತಾ ಇರೋದು ಮೇಲ್ನೋಟಕ್ಕೆ ಕಂಡುಬರುತ್ತೆ. ಹಾಗಾಗಿ ಇವತ್ತು ಕೆಲವು ಗಂಭೀರವಾದ ವಿಷಯಗಳನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ತಯಾರಿದ್ದೀರಾ ಅಂತ ತಿಳ್ಕೊಳ್ತೀನಿ. ಸ್ನೇಹಿತರೆ, ವಾಲ್ಮೀಕಿ ಹಗರಣ ನಡೀತು. ವಾಲ್ಮೀಕಿ ನಿಗಮದ ಹಗರಣ ಬಯಲಿಗೆ ಬಂತು. ED CBI ಎಂಟ್ರಿ ಆಗಿದ್ದಾಯಿತು. SITಯನ್ನು ಕೂಡ ರಚನೆ ಮಾಡಿದ್ದಾಯಿತು. ಹಣವೂ ರಿಕವರಿ ಆಗೋಯಿತು. ಆದರೆ ಇದರಲ್ಲಿ ನನ್ನ ಯಾವ ಒಬ್ಬ ಶಾಸಕರ ಮತ್ತು ಸಚಿವರ, ಅಧ್ಯಕ್ಷರ, ಅಂದರೆ ಸರ್ಕಾರದ ಚುನಾಯಿತ ಪ್ರತಿನಿಧಿಗಳ ಯಾರದ್ದು ಕೈವಾಡ ಇಲ್ಲ. ಇದರಲ್ಲಿ ಸರ್ಕಾರಿ ಅಧಿಕಾರಿಗಳದ್ದೇ ಕೈವಾಡ ಅಂತ ಹೇಳೋ ಮಟ್ಟಕ್ಕೆ ಇವತ್ತು CM ಸಿದ್ದರಾಮಯ್ಯನವರು ಪ್ರತಿಪಕ್ಷಗಳಿಗೆ ಉತ್ತರವನ್ನು ಕೊಡ್ತಾರೆ. ಅದರಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಒಬ್ಬ ಸಾಯ್ತಕ್ಕಂಥ ವ್ಯಕ್ತಿ ಚಂದ್ರಶೇಖರನ್ ಇದ್ರಲ್ಲ, ವಾಲ್ಮೀಕಿ ನಿಗಮದ ಇವರು ಲೆಕ್ಕಾಧಿಕಾರಿಗಳು, ಅವರು ಏನು ಬರೆದಿದ್ದಾರೆ, ಅವರ ಮರಣೋತ್ತರವಾಗಿ ಏನು ಡೆತ್ ನೋಟ್ ಅಂತ ನಾವು ಕರಿತೀವಿ, ಅದನ್ನು ಅವ್ರಿಗೆ ಅನುಕೂಲ ಸಿಂಧುವಾಗಿ ಓದೋವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವ್ರು ಮಾಡಿದ್ದಾರೆ. ಅಂದರೆ ಸಚಿವರ ಮೌಖಿಕ ಆದೇಶ ಅನ್ನೋದನ್ನು ಹೇಳಿಸ್ಬೇಕಾದ್ರೇ ತುಂಬ ಹರಸಾಹಸ ಮಾಡಬೇಕಾಯಿತು ವಿರೋಧ ಪಕ್ಷಗಳು. ಅಂಥ ಮಟ್ಟಿಗೆ ಸಮರ್ಥನೆಯನ್ನು ಕೊಟ್ಟಿದ್ದಲ್ಲದೆ ಚಂದ್ರಶೇಖರನ್ನವರು ತಮಿಳುನಾಡಿನ ಮೂಲದವರು ಅಂತ ಹೇಳೋದ್ರ ಮುಖಾಂತರ, ಬೋವಿ ಸಮುದಾಯದವರು ಅಂತ ಹೇಳೋದ್ರ ಮುಖಾಂತರ ಕೈ ತೊಳ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ರೆ, ಹಂಗಾದರೆ ಒಬ್ಬ ಸರ್ಕಾರಿ ಅಧಿಕಾರಿಯ ಜೀವಕ್ಕೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಬೆಲೆ ಕೊಡ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಗಮನಕ್ಕೆ ಬರುತ್ತೆ. ಆಯಿತು, CM ಸಿದ್ದರಾಮಯ್ಯನವರೇ, ಇದರಲ್ಲಿ ನಿಮ್ಮ ಸಚಿವರಾದಂಥ ನಾಗೇಂದ್ರ ಅವ್ರದ್ದು ಪಾತ್ರ ಇಲ್ಲ, ಅಧ್ಯಕ್ಷರಾದಂಥ ಬಸನಗೌಡ ದದ್ದಲ್ ಅವ್ರದ್ದು ಪಾತ್ರ ಇಲ್ಲ ಅಂತಂದರೆ ನಾಗೇಂದ್ರ ಅವರು ಹೆಂಗೆ ರಾಜೀನಾಮೆಯನ್ನು ಕೊಟ್ಟರು ಅನ್ನೋವಂಥ ಪ್ರಶ್ನೆಯನ್ನು ನಾವು ನಿಮ್ಮ ಮುಂದೆ ಇಡಲೇಬೇಕಾಗುತ್ತಲ್ವ. ಇವತ್ತು ED ಸೀಸ್ ಮಾಡಿದೆ, ಆಮೇಲೆ SIT ಹಣವನ್ನು ಸೀಸ್ ಮಾಡಿದೆ, ಅಕೌಂಟ್ಗಳಲ್ಲಿ ಹಣವನ್ನು ಫ್ರೀಸ್ ಮಾಡಿದ್ದೀವಿ. 187 ಕೋಟಿ ಹಗರಣ ನಡೆದಿರ್ತಕ್ಕಂಥದ್ದು 90,000 ಚಿಲ್ಲರೆ ಕೋಟಿ ಅಷ್ಟೇ ಹಗರಣ. ಅದರಲ್ಲಿ ಕೇವಲ 1-2-3 ಕೋಟಿ ಅಷ್ಟೇ ರಿಕವರಿ ಆಗಬೇಕಾಗಿದೆ ಅಂತ ಸಿದ್ದರಾಮಯ್ಯನವರು ಏನೇ ಸಮರ್ಥನೆ ಕೊಟ್ಟರು ಕೂಡ ಹಗರಣ ನಡೆದಿರತಕ್ಕಂಥದ್ದು ಸುಸ್ಪಷ್ಟತಾನೇ. ಹೀಗಾಗಿ ಸಿದ್ದರಾಮಯ್ಯನವರು ಹಗರಣ ನಡೆದಿದೆ ಅಂತ ಒಪ್ಕೊಳ್ಳೋದ್ರ ಮುಖಾಂತರ ಇವಾಗ ಯಾವ ರೀತಿಯಾಗಿ ಇವ್ರಿಗೆ ಒಂದು ನಡುಕ ಶುರು ಆಗಿದೆ ಅಂತ ಹೇಳಿದ್ರೆ, ಎಲ್ಲ ಅಭಿವೃದ್ಧಿ ನಿಗಮಗಳೇನಿದಾವಲ್ಲ ಇವತ್ತು, ಅಂದರೆ ಒಂದು ನಿಗಮ ಮಂಡಳಿಯಲ್ಲಿ ಈ ರೀತಿಯಾಗಿ ಹಗರಣ ನಡೆದಿಲ್ಲ. ಅಂದರೆ ಇವಾಗ ನಾವಿಲ್ಲಿ ಕೂಲಂಕುಷವಾಗಿ ರಾಜ್ಯದ ಪ್ರಜೆಗಳಾಗಿ ನಾವು ಯೋಚನೆ ಮಾಡಬೇಕು. ಈಗ ಸರ್ಕಾರಿ ಅಧಿಕಾರಿಗಳು ಈ ರೀತಿ ಅನುದಾನ ಬಂದಿರೋದನ್ನು ದುರ್ಬಳಕೆ ಮಾಡ್ತಾರೆ ಅನ್ನೋದಾದರೆ, ಅಲ್ಲಿ ಸಚಿವ ಅನ್ನೋರು ಯಾಕೆ ಬೇಕು, ಆ ನಿಗಮ ಮಂಡಳಿ ಅಧ್ಯಕ್ಷ ಯಾಕೆ ಬೇಕು, ಇವರಿಬ್ಬರು ಸಚಿವರು ಮತ್ತು ನಿಗಮ ಮಂಡಳಿ ಅಧ್ಯಕ್ಷರ ಒಂದು ಮಾತಿಗೆ ಬೆಲೆ ಇಲ್ವಾ ಅನ್ನೋವಂಥ ಪ್ರಶ್ನೆ ಬರೋವಾಗ, ಹಂಗಂದರೆ ಸರ್ಕಾರ ಏನು ಮಾಡ್ತಾಯಿದೆ ಅನ್ನೋವಂಥ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ಹಂಗಾಗಿ ಇವತ್ತು ಭಯಪಟ್ಟಂಥ ಸಿದ್ದರಾಮಯ್ಯನವ್ರು ಏನು ಮಾಡಿಬಿಟ್ಟಿದ್ದಾರೆ, ನಿನ್ನೆ ಏಕಾಏಕಿಯಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಎಲ್ಲ ನಿಗಮ ಮಂಡಳಿಗಳಲ್ಲಿರ್ತಕ್ಕಂತಹ ಅನುದಾನವನ್ನು ವಾಪಸ್ ತಗೊಂಡಿದ್ದಾರೆ. 2250 ಕೋಟಿ ರೂಪಾಯಿಗಳ ಹಣವನ್ನು ವಾಪಸ್ ತೊಗೊಂಡಿದ್ದಾರೆ, ಅನುದಾನವನ್ನು ನಿಗಮ ಮಂಡಳಿಗಳು ಕೊಟ್ಟಿದ್ದು.
ಇದು ಸ್ಪಷ್ಟವಾಗಿ ತೋರಿಸ್ತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರದ ಆಡಳಿತದ ಮೇಲಿನ ಹತೋಟಿ ತಪ್ಪೋಗಿದೆ ಅಂತೇಳೋದು ಸುಸ್ಪಷ್ಟವಾಗಿ ಇಲ್ಲಿ ಕಾಣುತ್ತೆ. ಒಂದು ಕಡೆಗೆ ಈ ರೀತಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಮತ್ತು ಮೂಡ ಹಗರಣ, ಅದಲ್ಲದೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಕೂಡ ಹಗರಣ ಆಗಿದೆ, ವಖತ್ ಬೋರ್ಡಲ್ಲಿ ಕೂಡ ಹಗರಣ ಆಗಿದೆ. ಅದು ಬಿಟ್ಟು ಅಪೆಕ್ಸ್ ಬ್ಯಾಂಕಲ್ಲಿ ರಾಜಣ್ಣ ಅವರು ಅಂತ ಏನಿದಾರಲ್ಲ, ಅವರು ಅಪೆಕ್ಸ್ ಬ್ಯಾಂಕ್ಗೆ ಅಧ್ಯಕ್ಷರಾಗಿದ್ದಾಗ ಬಹುಕೋಟಿ ಹಗರಣವನ್ನು ಮಾಡಿದ್ದಾರೆ. ಈ ರೀತಿಯಾದೆಲ್ಲ ವಿಷಯಗಳು ಇವತ್ತು ಹೊರಗಡೆ ಬರ್ತಾಯಿದೆ. ಇದು ಸ್ಪಷ್ಟವಾಗಿ ತೋರಿಸುತ್ತೆ ಸರ್ಕಾರ ಯಾವುದೇ ರೀತಿಯಾದಂಥ ಹತೋಟಿಯನ್ನು ಹೊಂದಿಲ್ಲ. ಪ್ರಬಲವಾದ ಹತೋಟಿಯನ್ನು ಯಾವುದೇ ನಿಗಮ ಮಂಡಳಿಗಳ ಮೇಲಾಗಲಿ, ಸಚಿವರ ಮೇಲಾಗಲಿ, ಅಧಿಕಾರಿಗಳ ಮೇಲಾಗಲಿ ಹೊಂದಿಲ್ಲ ಅನ್ನೋದು ಇಲ್ಲಿ ಗಮನಕ್ಕೆ ಬರುತ್ತೆ. ಇದನ್ನೆಲ್ಲವನ್ನು ಮುಚ್ಚಿಡೋದಕ್ಕೋಸ್ಕರ ಸಿದ್ದರಾಮಯ್ಯನವ್ರು ಇನ್ನೊಂದು ಬಾಣವನ್ನು ತೇಲ್ಬಿಡ್ತಾರೆ. BJP ಸರ್ಕಾರದಲ್ಲಿ ಹಗರಣಗಳಾಗಿಲ್ವಾ, APMC ಹಗರಣ ಆಗಿಲ್ವಾ, ಟ್ರಕ್ ಟರ್ಮಿನಲ್ ಹಗರಣ ಆಗಿಲ್ವಾ ಅಂತೆಲ್ಲ ಒಂದು 25-30 ವಿಚಾರಗಳನ್ನು ಹೇಳ್ತಾರೆ. ಇಲ್ಲಿ ಕೂಡ ನಾವು ಸ್ಪಷ್ಟವಾಗಿ ನೋಡಬೇಕು, ಸಿದ್ದರಾಮಯ್ಯನವರದ್ದು ಒಂದು ಸ್ಪೆಷಲೈಸ್ ಕ್ಯಾರೆಕ್ಟರ್ ಇದೆ, ಅಂದರೆ ಒಂದು ಗುಣ ಇದೆ, ವಿಶಿಷ್ಟವಾದ ಗುಣ ಇದೆ. ಹೆಂಗೆ ಅಂತಂದರೆ, ಅವ್ರು ಯಾವಾಗ ಅಧಿಕಾರಕ್ಕೆ ಬರ್ತಾರೋ ಆವಾಗ ಬಂದಾಗ ಆಯಕಟ್ಟಿನ ಸ್ಥಳಗಳು, ಅಂದರೆ ಈ ನಿಗಮ ಮಂಡಳಿಗಳಿರ್ಬೋದು, ಎಲ್ಲೆಲ್ಲಿ ಆಯಕಟ್ಟಿನ ಸ್ಥಳಗಳಿದೆಯೋ ಆಡಳಿತದಲ್ಲಿ, ಅಲ್ಲೆಲ್ಲವನ್ನು ಕೂಡ ಅವರು ಎಲ್ಲರನ್ನೂ ರಿಪ್ಲೇಸ್ ಮಾಡಿರ್ತಾರೆ. ಹಂಗಾಗಿ ಭಾಜಪ ಸರ್ಕಾರ ಕೂಡ ಮಾಡುತ್ತೆ, ಆದರೆ ಇವರಷ್ಟು ಮಟ್ಟಿಗೆ ಮಾಡೋಕ್ಕೆ ಹೋಗಲ್ಲ. ಅಂದರೆ ಇವಾಗ ಹೆಂಗೆ ಅಂತ ಹೇಳಿದ್ರೆ, ನಿಗಮ ಮಂಡಳಿ ಅಧ್ಯಕ್ಷರದ ಅವ್ರದ್ದು ಟೈಮ್ ಮುಗಿದ ಮೇಲೆ ಮಾಡ್ತಾರೆ, ಆದರೆ ಇವರು ಹಂಗೆ ಮಾಡಲ್ಲ. ಬಂದಿದ್ದ ಕೂಡಲೇ ಎಲ್ಲರೂ ಬಲವಂತವಾಗಾದರೂ ಸರಿ ವರ್ಗಾವಣೆ ಮಾಡೋಂಥದ್ದು, ಅಲ್ಲಿಗೆ ಬೇರೆಯವ್ರನ್ನ ರಿಪ್ಲೇಸ್ ಮಾಡೋಂಥ ಕೆಲಸಗಳು ಸಾಕಷ್ಟು ಮಾಡಿದ್ದಾರೆ. ಹಂಗಾಗಿ ಈ ಹಗರಣಗಳಲ್ಲಿ ದ್ವಂದ್ವ ಇದೆ. ಏನು BJP ಕಾಲದಲ್ಲಿ ಆಗಿತ್ತು ಅಂತ ಹೇಳಿದ್ರಲ್ಲ, ನಾವಿಲ್ಲಿ ಸ್ಪಷ್ಟನೆಯನ್ನು ಕೊಡೋಕ್ಕೆ ಹೋಗ್ತಾಯಿಲ್ಲ. ಅವರಾದರೂ ಮಾಡಲಿ, ನೀವಾದರೂ ಮಾಡಲಿ, ನಮಗೆ ಜನಕ್ಕೆ ಬೇಕಾಗಿರ್ತಕ್ಕಂಥದ್ದು ನ್ಯಾಯ. ನೀವು ಎಲ್ಲ ಹಗರಣಗಳ ತನಿಖೆಯನ್ನು ಮಾಡ್ತೀವಿ ಅಂತ ಹೇಳಿದಿರಲ್ಲ, ಮಾಡಿ. ಆದರೆ ಇದರಲ್ಲಿ ಒಂದು ಸ್ಪಷ್ಟ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, BJP ಕಾಲದಲ್ಲಿ ಕೂಡ ಹಗರಣಗಳಾಗಿದೆ ಅಂತ ನೀವು ಹೇಳುವಾಗ ನೀವು ಅವತ್ತೇನು ನಿದ್ದೆ ಮಾಡ್ತಿದ್ರಾ? ಅದಕ್ಕೆ ಜನ ನಿಮ್ಮನ್ನು, ಸಿದ್ದರಾಮಯ್ಯನವರನ್ನು, ಮಾನ್ಯ ಮುಖ್ಯಮಂತ್ರಿಗಳನ್ನು ನಿದ್ದೆ ರಾಮಯ್ಯ ಅಂತ ಕರೆಯೋದು. ನೀವು ಭಾಜಪ ಸರ್ಕಾರ ಇದ್ದಾಗ ನೀವು ವಿರೋಧ ಪಕ್ಷದ ನಾಯಕರಾಗಿದ್ರಿ. ನೀವು ಸದನ ನಡೆಯುವಾಗ, ಅಧಿವೇಶನಗಳಲ್ಲಿ ನಡೆಯುವಾಗ ವಿರೋಧ ಪಕ್ಷ ನಾಯಕರಿಗೆ ಇಂತಿಷ್ಟು ಸಮಯವನ್ನು ಕೊಡಲೇಬೇಕು ಅಂತೇಳಿ ಪ್ರತಿಯೊಂದು ವಿಚಾರದಲ್ಲೂ ಕಠೋರವಾಗಿ ಮಾತಾಡೋದು, ಮತ್ತು ಎಷ್ಟು ಸಮಯವನ್ನು ನೀವು ತಗೊಳ್ತಾ ಇದ್ರಿ. ಆದರೆ ಇವತ್ತು ನೀವು ಮುಖ್ಯಮಂತ್ರಿಗಳಾಗಿರುವಾಗ ವಿರೋಧ ಪಕ್ಷಗಳಿಗೆ ಅದೇ ವಿಧವಾದಂತಹ ಇದು ಸವಲತ್ತನ್ನು ಕೊಡ್ತಾ ಇದ್ದೀರಾ, ಮಾತಾಡಲಿಕ್ಕೆ ಅವ್ರಿಗೆ ಅವಕಾಶವನ್ನು ಕೊಡ್ತಾ ಇದ್ದೀರಾ. ಅದೇ ರೀತಿ ಒಂದು ನಿರಾಳವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೀರಾ? ಖಂಡಿತವಾಗೂ ನೀವು ಮಾಡ್ತಾಯಿಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವು ವಿರೋಧ ಪಕ್ಷ ನಾಯಕರಿದ್ದಾಗೂ ಕೂಡ ಕಠೋರವಾಗೇ ನಡ್ಕೊಂಡಿದ್ದೀರಾ ಆಡಳಿತ ಪಕ್ಷದ ಮೇಲೆ. ಮುಖ್ಯಮಂತ್ರಿಗಳಾಗಿರುವಾಗ ಮತ್ತು ವಿರೋಧ ಪಕ್ಷಗಳ ಮೇಲೆ, ವಿಪಕ್ಷಗಳ ಮೇಲೆ ಇವತ್ತು ಅದೇ ರೀತಿ ಕಠೋರವಾದ ಧೋರಣೆಯನ್ನು ನೀವು ಹೊಂದಿದ್ದೀರಾ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ನಿಮ್ಮದೇ ಪಕ್ಷದ ಪ್ರದೀಪ್ ಈಶ್ವರ್ ಅವರನ್ನ ನಿನ್ನೆ ಸ್ಪೀಕರ್ ಅವರು ಸದನದಲ್ಲಿ ಮಾತಾಡಲಿಕ್ಕೆ ಬಿಡಲೇ ಇಲ್ಲ. ಇದು ಹಗರಣಗಳ ಸರಮಾಲೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಒಂದು ಭಾಗ. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 1200ಕ್ಕೂ ಅಧಿಕ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಹಂಗಂತೇಳಿ BJPಯ ಕಾಲದಲ್ಲಿ ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅವರ ಒಂದು ಅಂಕಿಅಂಶಗಳು, ನಿಮ್ಮ ಅಂಕಿಅಂಶಗಳು ಭಾಳ ವ್ಯತ್ಯಾಸ ಬರ್ತಾ ಇದೆ. ನೀವು ರೈತರಿಗೆ ಬರ ಪರಿಹಾರ ಕೊಡಬೇಕು ಅಂತೆಲ್ಲ ಅಷ್ಟೆಲ್ಲ ದೊಂಬಾಲು ಬಿದ್ದು ಹೋದ್ರಲ್ಲ, ರೈತರಿಗೆ ಸೂಕ್ತವಾದ ವ್ಯವಸ್ಥೆಗಳನ್ನು ಮಾಡಿಕೊಡೋದ್ರಲ್ಲಿ ನೀವು ಹಿಂದುಳಿದಿದ್ದೀರಾ ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಅದು ಬಿಟ್ಟು ನೀವು ಹೇಳಿದ್ದೇನು, ರೈತರಿಗೆ ಪ್ರೋತ್ಸಾಹಧನ ಕೊಡ್ತೀವಿ, ಹಾಲಿಗೆ 7 ರೂಪಾಯಿ ಮಾಡ್ತೀವಿ ಅಂತೆಲ್ಲ ನೀವು ದೊಂಬಾಲು ಬಿದ್ದಿರಿ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ. ಆದರೆ ಅಧಿಕಾರಕ್ಕೆ ಬಂದಮೇಲೆ ನೀವು ಪ್ರೋತ್ಸಾಹಧನವನ್ನು ಕೊಟ್ಟಿದ್ದಿರಲಿ, ಈ ಹಾಲು ಉತ್ಪಾದಕರಿಗೆ ಕೊಡಬೇಕಾಗಿರುವಂಥ ಬಾಕಿನೇ 700 ಕೋಟಿ ನೀವು ಉಳಿಸ್ಕೊಂಡಿದ್ದೀರಾ. ಇದು ನೀವು ಯಾವ ರೀತಿ ರೈತರಿಗೆ ಕಲ್ಯಾಣವನ್ನು ಮಾಡ್ತಾಯಿದ್ದೀರಾ ಅನ್ನೋದು ಸೂಚನೆಯನ್ನು ಕೊಡ್ತಾ ಇದೆ. ಅರೆಕಾಲಿಕ ಸಿಬ್ಬಂದಿ ಇದ್ದಾರಲ್ಲ, ಬಿಸಿ ಊಟ ಮಾಡೋರು ಮತ್ತು ಅಂಗನವಾಡಿ ಕಾರ್ಯಕರ್ತರು, ಇವ್ರಿಗೆಲ್ಲ ನೀವು ಆಶಾ ಕಾರ್ಯಕರ್ತರು, ಇವ್ರಿಗೆಲ್ಲ ಏನು ಹೇಳಿದ್ರಿ ಸ್ವಾಮಿ? ಅದು ಇದು ಸಂಬಳ ಜಾಸ್ತಿ ಮಾಡ್ತೀವಿ, ನಿಮ್ಮನ್ನು ಪರ್ಮನೆಂಟ್ ಮಾಡ್ತೀವಿ ಅಂತೆಲ್ಲ ಹೇಳಿದ್ರಲ್ಲ, ಅದೆಲ್ಲ ಇವತ್ತು ಎಲ್ಲಿ ಕಸದ ತೊಟ್ಟಿಗೆ ಬಿದ್ದೋಯ್ತಾ? ನೆನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರು ಬಿಸಿ ಅಡುಗೆ ಮಾಡೋವಂಥ ಕಾರ್ಯಕರ್ತರು ಮಾತಾಡ್ತಾ ಇದ್ದಾರೆ ಯಾವುದೋ ಪ್ರತಿಭಟನೆಯಲ್ಲಿ. ಆ ಮಾತುಗಳನ್ನು ನೀವು ಒಂದು ಸತಿ ಕೇಳಿಸ್ಕೊಳ್ಬೇಕು.
₹3,750 ಸಂಬಳ ಕೊಡ್ತೀರಲ್ಲ, ನಿಮ್ಮ ಮನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರಿಗೆ ನೀವು 15,000 ರೂಪಾಯಿ ಸಂಬಳ ಕೊಡ್ತೀರಾ, ನಾವು ಹೆಂಗೆ ಜೀವನ ಮಾಡಬೇಕು ಅನ್ನೋಂಥ ಪ್ರಶ್ನೆಯನ್ನು ಆ ಮಹಿಳೆ ಇಡ್ತಾರೆ. ಅಷ್ಟಲ್ಲದೆ ಅವರು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಸರ್ಕಾರವನ್ನು ನಿಮ್ಮ ಕೈಯಲ್ಲಿ ನಡೆಸ್ಲಿಕ್ಕಾಗಿಲ್ಲ ಅಂದರೆ ಮಹಿಳೆಯರು ನಾವು ಕೂಡ ಸಮರ್ಥರಿದ್ದೀರಿ, ನಮ್ಮ ಕೈಯಲ್ಲಿ ಸರ್ಕಾರ ಕೊಟ್ಟರೆ ನಡೆಸ್ತಾರೆ ಅಂತಾರೆ. ಅಂದರೆ ನೀವು ಸರ್ಕಾರನ ಅವ್ರಿಗೆ ಕೊಡೋಕ್ಕಾಗಲ್ಲ, ಅದಕ್ಕೆ ಚುನಾವಣೆಯಲ್ಲಿ ಗೆಲ್ಲಬೇಕು. ಆದರೆ ಅಂಥ ಆಕ್ರೋಶಭರಿತವಾದ ಹೇಳಿಕೆಯನ್ನು ಆ ಮಹಿಳೆ ನೀಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಸಂಕಷ್ಟ ಆಗಿದೆ ಅನ್ನೋದು ಗಮನಕ್ಕೆ ಬರುತ್ತಿಲ್ಲಿ. ಅದಾದಮೇಲೆ ಇಂದಿರಾ ಕ್ಯಾಂಟೀನ್ಗಳು 11 ಇಂದಿರಾ ಕ್ಯಾಂಟೀನ್ ಕ್ಲೋಸ್ ಆಗಿದೆ ದಕ್ಷಿಣ ವಲಯದಲ್ಲಿ. ಇವತ್ತು ಅದನ್ನು ಪುನರಾರಂಭ ಮಾಡಿದ್ದೀರಾ ನೀವು. 5 ತಿಂಗಳಿಂದ ಯಾಕೆ ಬಾಕಿ ಉಳಿಸ್ಕೊಂಡಿದ್ರಿ? ಇವಾಗ ವಿರೋಧ ಪಕ್ಷಗಳು ಕೇಳಿದ್ದಕ್ಕೋಸ್ಕರ ಏನು ಮಾಡಿಬಿಟ್ರಿ, ರಾತ್ರೋರಾತ್ರಿ ನೀವು ನೀರು ಬಿಲ್ ಕಟ್ಟಿಲ್ಲ, ಮತ್ತು ಅಲ್ಲಿ ಸೇಲ್ ಆಗ್ತಾ ಇದ್ದಿದ್ದು ಊಟದಲ್ಲಿ ನೀವು ತಪ್ಪು ಅಂಕಿಅಂಶಗಳು ಕೊಟ್ಟಿದ್ದೀರಾ ಅಂದ್ಬಿಟ್ಟು ಸಮರ್ಥನೆ ಕೊಡ್ತೀರಾ. ಪ್ರತಿಯೊಂದು ವಿಷಯಕ್ಕೂ ಈ ಥರ ಸಮರ್ಥನೆಗೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇಳಿದಿರ್ತಕ್ಕಂಥದ್ದು ತುಂಬ ಶೋಚನೀಯವಾದಂಥ ಸಂಗತಿ. ಸಾರಿಗೆ ಇಲಾಖೆಯಲ್ಲಿ ಏನಾಗಿದೆ ಅಂದರೆ, ಶಕ್ತಿ ಯೋಜನೆಯಿಂದ ಹಲವಾರು ಅವಘಡಗಳು ಸ್ಟಾರ್ಟ್ ಆಯಿತು. ಅಂದರೆ ಮಹಿಳೆಯರು ಓಡಾಡ್ತಾರೆ, ಸತ್ಯ, ಯಾರೂ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇವತ್ತು ಬಸ್ಗಳನ್ನು ನೀವು ಕಡಿಮೆ ಸಂಖ್ಯೆಯಲ್ಲಿ ಬಿಡ್ತಾ ಇದ್ದೀರಾ ಅನ್ನೋದೆಲ್ಲ ಆಪಾದನೆ ಇದೆ. ಅದು ಬಿಟ್ಟು ಇವಾಗ 295 ಕೋಟಿ ರೂಪಾಯಿಯಷ್ಟು ನೀವು ಹಣವನ್ನು ಬಾಕಿ ಉಳಿಸ್ಕೊಂಡಿದ್ದೀರಾ. ಅವ್ರಿಗೆ ಸಂಬಳ ಹೆಂಗೆ ಕೊಡೋದು? ಅದಾದಮೇಲೆ 3,800 ಕೋಟಿ ರೂಪಾಯಿ ಕಾಂಟ್ರಾಕ್ಟ್ಗಳು ನಗರಾಭಿವೃದ್ಧಿ ಮತ್ತು ಇದು ರಾಜೀವ್ ಗಾಂಧಿ ವಸತಿ ನಿಗಮ ಮತ್ತು ಹೆಬೆಟೈಟ್ ಅಂತ ಹೇಳೋವಂಥ ನಿಗಮಗಳಲ್ಲಿ ಕಾಂಟ್ರಾಕ್ಟ್ ಖರೀದೇನೆ ನೀವು ಇದು ಕೊಟ್ಟಿರೋದು, ಸಮ್ಮತಿ ಕೊಟ್ಟಿರೋದು ಕೆಲಸ ಕಾರ್ಯಗಳಿಗೆ ಗಮನಕ್ಕೆ ಬರ್ತಾಯಿದೆ. ಅಂದರೆ ಯಂತ್ರೋಪಕರಣಗಳ ಖರೀದಿಯಲ್ಲಿ ಹಗರಣ ನಡೆದಿದೆ ಅಂತ ವಿಪಕ್ಷಗಳು ನಿಮಗೆ ಬೆನ್ಬಿದ್ದಿದ್ದಾವೆ ಇವತ್ತು. ಅಂದರೆ ಈಗ ಯಾವುದೋ ಶಾಲೆಗಳಲ್ಲಿ ಒಂದು ನೀರಿನ ಉಪಕರಣಕ್ಕೆ 3,30,000 ರೂಪಾಯಿಗೆ ಖರೀದಿ ಮಾಡಿದ್ದೀರಾ, ನೀರು ಶುದ್ಧೀಕರಣ ಮಾಡುವಂಥ ಯಂತ್ರಗಳು, ಅದು ಮಾರ್ಕೆಟ್ ವ್ಯಾಲ್ಯೂಗೂ ಟ್ಯಾಲಿ ಆಗ್ತಾಯಿಲ್ಲ ಅಂತ. ಇದು ಒಂದು ಉದಾಹರಣೆ. ಈ ಥರ ಎಷ್ಟೋ ನೀವು ಮಾಡಿದ್ದೀರಾ ಅಂತ ಅವರು ಹೇಳ್ತಾ ಇದ್ದಾರೆ ಸ್ವಾಮಿ. ಇವತ್ತು ನೀವು ಅದಕ್ಕೆಲ್ಲ ಸೂಕ್ತವಾದ ಉತ್ತರವನ್ನು ಕೊಡಬೇಕಾಗುತ್ತೆ. SC/STಗಳಿಗೆ ಬಡ್ಜೆಟಲ್ಲಿ ನಿಗದಿ ಮಾಡಿತ್ತಲ್ಲ ಅನುದಾನವನ್ನು 2023-24 ಮತ್ತು 24-25ನೇ ಸಾಲಲ್ಲಿ ಈ 2 ವರ್ಷಗಳ ಅನುದಾನ ದುರ್ಬಳಕೆ ಆಗ್ತಾಯಿದೆ, ಅಂದರೆ ಬೇರೆ ಒಂದು ಇದಕ್ಕೆ ದುರ್ಬಳಕೆ ಆಗ್ತಾಯಿದೆ ಅಂತ ಒಂದು ದೊಡ್ಡ ಮಟ್ಟದ ಆಪಾದನೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮೇಲಿದೆ. ಅಂದರೆ 2023-24ನೇ ಸಾಲಿನಲ್ಲಿ ನೀವು 11,000 ಚಿಲ್ಲರೆ ಕೋಟಿಗಳನ್ನು SC ಸಮುದಾಯಕ್ಕೆ ಮೀಸಲಿಟ್ಟಿದ್ದ ಹಣವನ್ನು ಬೇರೆ ಒಂದು ಕೆಲಸ ಕಾರ್ಯಗಳಿಗೆ ವರ್ಗಾವಣೆ ಮಾಡಿದ್ದೀರಾ ಅಂತ ಒಂದು ಆಪಾದನೆ ಇದೆ. 2024-25ನೇ ವರ್ಷದ ಬಡ್ಜೆಟಲ್ಲಿ ನೀವು 14,700 ಚಿಲ್ಲರೆ ಕೋಟಿಗಳನ್ನು ಬೇರೆ ಅಂದರೆ ಪಂಚಭಾಗ್ಯಗಳಿಗೆ ವರ್ಗಾವಣೆ ಮಾಡ್ತಾ ಇದ್ದೀರಾ ಅನ್ನೋವಂಥದ್ದು ಮುನ್ನೆಲೆಗೆ ಬಂದಿದೆ. ನೀವು ಏನು ಹೇಳ್ತಾ ಇದ್ದೀರಾ ಅಲ್ಲಿ ಹೇಳೋದು, ನೀವು ಯಾವಾಗಲೂ ಹೇಳೋದು ಜನಗಳ ದುಡ್ಡು ಜನಗಳಿಗೆ ತಲುಪಿಸ್ತಾ ಇದ್ದೀರಾ ಅಂತ. ನೀವು ಇಲ್ಲಿ ಸ್ಪಷ್ಟಪಡಿಸ್ಬೇಕಾಗುತ್ತೆ. ಶಕ್ತಿ ಯೋಜನೆಯಲ್ಲಿ ಒಂದು ಮಹಿಳೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅನ್ನೋದಾದರೆ ನೀವು ಪ್ರತಿಯೊಂದು ಮಹಿಳೆಯನ್ನು ಅವರು SC/STಗೆ ಸಮುದಾಯಕ್ಕೆ ಸೀಮಿತವಾಗಿರೋರ್ಗೇ ಟಿಕೆಟ್ ಕೊಟ್ಟಿದ್ದಾರೆ ಅಂತ ನೀವು ಹೇಗೆ ಸ್ಪಷ್ಟಪಡಿಸ್ತೀರಾ? ಸವಲತ್ತು ಕೊಟ್ಟಿರ್ಬೋದು ಸರಿ, ಆದರೆ ಅದು SC/STಗಳಿಗೆ ಮೀಸಲಾಗಿಟ್ಟಿರತಕ್ಕಂಥ ಹಣ. ಅದಕ್ಕೆ ರಾಷ್ಟ್ರೀಯ SC/ST ಆಯೋಗ ನಿಮ್ಮನ್ನು ಮೊನ್ನೆ ಪ್ರಶ್ನೆ ಕೇಳಿತ್ತಲ್ಲ, ನೀವು ಅದಕ್ಕೆ ಸಮರ್ಥವಾದ ಉತ್ತರವನ್ನು ಕೊಡಲೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಆ ಸಮುದಾಯಗಳಿಗೆ ಸಮುದಾಯದ ಏಳಿಗೆಗೆ ಮೀಸಲಿಟ್ಟ ಹಣವನ್ನು ನೀವು ಹೇಗೆ ಬೇರೆ ಒಂದು ಕಾರ್ಯಗಳಿಗೆ ವರ್ಗಾವಣೆ ಮಾಡ್ತೀರಾ ಅನ್ನೋಂಥ ಪ್ರಶ್ನೆ ಇಲ್ಲಿ ಬರುತ್ತೆ ಮುಂದೆ. ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಕಡೆಗೆ ಹಗರಣಗಳನ್ನು ಮಾಡ್ತಕ್ಕಂಥದ್ದು, ಬಡ್ಜೆಟಲ್ಲಿ 1 ಲಕ್ಷ ಚಿಲ್ಲರೆ ಕೋಟಿಗಳನ್ನು ಸಾಲವನ್ನು ಮಾಡ್ತೀನಿ ಅಂತ ಹೇಳಿರೋದು ಉಂಟು, ಪಂಚಭಾಗ್ಯಗಳಿಗೋಸ್ಕರ ಅನುದಾನವನ್ನು ಮೀಸಲಿಟ್ಟಿರೋದು ಉಂಟು. ಎಲ್ಲವನ್ನೂ ನೋಡುವಾಗ ಈ ಹಣ ಎಲ್ಲ ಎಲ್ಲೋಗ್ತಾ ಇದೆ ಸ್ವಾಮಿ? ಇವಾಗ ಭೀಮಾ ನಾಯಕ್ ಅವರೇ ತೊಗೊಳ್ಳಿ, ಹಾಲಿನ ಉತ್ಪಾದನೆ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬಿಟ್ಟು ₹2 ಮಾಡಿದ್ರು 1 ಲೀಟ್ರ್ ಪ್ಯಾಕೆಟ್ಗೆ ₹2. ಅಂದರೆ 1 ಲೀಟ್ರ್ ಪ್ಯಾಕೆಟ್ ತೊಗೊಂಡ್ರೆ ₹2, ಅರ್ಧ ಲೀಟ್ರ್ ತೊಗೊಂಡ್ರೆ ₹4. ಈ ಹಣನೂ ಇದಕ್ಕೆ ಹೋಗ್ತಾ ಇದೆ, KMFಗೆ ಹೋಗ್ತಾ ಇದೆ. ಆದರೆ ಈ ಕಡೆ ಪ್ರೋತ್ಸಾಹ ಧನನೂ ಕೊಡ್ತಾ ಇಲ್ಲ. ಇದು ಸ್ಪಷ್ಟತೆ ಬೇಕಲ್ಲ ಸರ್ಕಾರದಲ್ಲಿ. ಹಾಗಾಗಿ ಇವತ್ತು ನೋಡಿ, SC/STಯ ಸರಿಸುಮಾರು 25,000 ಕೋಟಿ ರೂಪಾಯಿ ಹಣ ಎಲ್ಲಿ ಹೋಯಿತು ಅನ್ನೋದು ಯಾವುದೇ ಬಾಧ್ಯತೆಯಿಂದ ರಾಜ್ಯ ಸರ್ಕಾರ ಉತ್ತರನ ಹೇಳ್ತಾ ಇಲ್ಲ. ಎಲ್ಲನೂ ಆರಿಕೆ ಉತ್ತರನೇ ಕೊಡುತ್ತೆ.
ಯಾವುದನ್ನೇ ಕೇಳಿದ್ರು ಆ ರೀತಿಯ ಉತ್ತರ ಕೊಡೋವಂಥದ್ದು ಇಲ್ಲಿ ಸ್ಪಷ್ಟತೆ ಗಮನಕ್ಕೆ ಬರ್ತಾಯಿದೆ. ಅಂದರೆ SC STಗಳ ಜನರ ಅಭಿವೃದ್ಧಿಗೆ ಇರಬೇಕಾಗಿರೋವಂಥ ದುಡ್ಡನ್ನು ಇವರು ಪಂಚಭಾಗ್ಯಗಳಿಗೆ ಡೈವರ್ಟ್ ಮಾಡೋದಾದರೆ, ಹಂಗಂದರೆ ಬಡ್ಜೆಟಲ್ಲಿ ಅನುಮೋದನೆ ತೊಗೊಂಡ್ರಲ್ಲ ಆ ದುಡ್ಡೆಲ್ಲ ಹೋಯ್ತು? ನೀವು ನೋಡಿ, ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿರಿ. ಅಂದರೆ ಇವಾಗ ಒಂದು ಅಫಿಡವಿಟ್ ತೊಗೊಬೇಕಂದ್ರೆ 20 ರೂಪಾಯಿ ಸರ್ಕಾರಿ ಫೀಸ್ ಇರೋದು 100 ರೂಪಾಯಿ ಆಯಿತು. 100 ರೂಪಾಯಿ ಇದ್ದಿದ್ದು ಸ್ಟ್ಯಾಂಪ್ ಪೇಪರು 200 ರೂಪಾಯಿ ಆಯಿತು. 500 ರೂಪಾಯಿ ಇದ್ದಿದ್ದು ಸ್ಟ್ಯಾಂಪ್ ಪೇಪರು 1000 ರೂಪಾಯಿ ಆಯಿತು. 1000 ರೂಪಾಯಿ ಇದ್ದಿದ್ದು ಸ್ಟ್ಯಾಂಪ್ ಪೇಪರ್ 5000 ರೂಪಾಯಿ ಆಗಿದೆ. ಮತ್ತು ನೋಂದಣಿ ಶುಲ್ಕ ಜಾಸ್ತಿ ಮಾಡಿದ್ದೀರಾ. ಈ ಎಲ್ಲ ದುಡ್ಡು ಎಲ್ಲಿ ಹೋಗ್ತಾಯಿದೆ? KMFಗೆ ಇವಾಗ ಒಂದು ಪ್ಯಾಕೆಟ್ಗೆ 2 ರೂಪಾಯಿ ಅಂತ ಹೇಳಿದ್ರೆ, ನೀವೇ ಹೇಳ್ತಾ ಇದ್ದೀರಲ್ಲ ಎಷ್ಟೋ ಲಕ್ಷ ಲೀಟ್ರ್ ಹಾಲು ಬರ್ತಾಯಿದೆ ಅಂತ. ಅದ್ರ ಮೇಲೆಲ್ಲ ದುಡ್ಡು ಎಲ್ಲಿ ಹೋಗ್ತಾಯಿದೆ ಸ್ವಾಮಿ? ನೀವು ಇದಕ್ಕೆ ಜನರಿಗೆ ಸ್ಪಷ್ಟತೆಯನ್ನು ಕೊಡಲೇಬೇಕಲ್ವಾ? ನೀವು ಈ ರೀತಿಯಾಗಿ ಮಾಡ್ತಾ ಹೋದರೆ ಕೇಂದ್ರ ಸರ್ಕಾರ ಯಾವುದು ಒಂದು ಪ್ರಾಜೆಕ್ಟ್ಗಳನ್ನು ನೀವು ಮಾಡ್ತಾಯಿಲ್ಲ. ಅಂದರೆ ಇವಾಗ ಒಂದು ವರ್ಷ 6 ತಿಂಗಳಾಗ್ತಾಯಿದೆ, 4 ತಿಂಗಳು 5 ತಿಂಗಳು ಆಗ್ತಾಯಿದೆ ನಿಮ್ಮ ಸರ್ಕಾರ ಬಂದು. ನೀವು ಯಾವ ಅಭಿವೃದ್ಧಿ ಮಾಡಿದ್ದೀರಾ ಹೇಳಿ? ಡಬಲ್ ಡೇಕರ್ದು ನೀವು ಉದ್ಘಾಟನೆ ಮಾಡಿದ್ದೀರಾ, ಆದರೆ ಅದಕ್ಕೆ ಅನುದಾನ ಕೊಟ್ಟಿದ್ದು ಯಾರು? ಯಡಿಯೂರಪ್ಪನ ಸರ್ಕಾರ ಅಲ್ವಾ? ನೀವು ಅದನ್ನು ವಿಳಂಬ ಧೋರಣೆ ಮಾಡಿಬಿಟ್ಟು ಅದನ್ನು ಉದ್ಘಾಟನೆ ಲೋಕಾರ್ಪಣೆ ಮಾಡೋದಕ್ಕೆ ಅಂತ ಇವತ್ತು ತೇಜಸ್ವಿ ಸೂರ್ಯ ಅವರು ಆರೋಪ ಮಾಡ್ತಾಯಿದ್ದಾರೆ ನಿಮ್ಮ ಮೇಲೆ. ಯಡಿಯೂರಪ್ಪ ಅವರ ಕಾಲದ ಒಂದು ಪ್ರಾಜೆಕ್ಟ್ ಇದು. ಸರ್ಕಾರ ಏನಂದರೆ ಇದನ್ನು ಒಂದು ವಿಳಂಬ ಧೋರಣೆ ತೋರ್ತು ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ಅಂತೇಳ್ಬಿಟ್ಟು ನೀವು ಇವಾಗ ಅಧಿವೇಶನದಲ್ಲಿ ಜನರ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕೆ ನೀವು ಇವತ್ತು ಅದನ್ನು ಉದ್ಘಾಟನೆ ಮಾಡಿದ್ದೀರಾ ಅನ್ನೋದು ತೇಜಸ್ವಿ ಸೂರ್ಯ ಅವರ ಪ್ರಶ್ನೆ. ನೀವು ಅವ್ರಿಗೆ ಉತ್ತರವನ್ನು ಕೊಡಬೇಕಾಗುತ್ತೆ. ನೀವೆಲ್ಲದಕ್ಕೂ ಸಮಜಾಯಿಸಿ ಕೊಡೋವಂಥ ಕಾಲ ಹೊರಟೋಗಿದೆ ಈಗ. ಅದು ಬಿಡಿ ಹೋಗಲಿ. ನೆನ್ನೆ ನಿಮ್ಮ ಶಾಸಕಾಂಗ ಪಕ್ಷದ ಮೀಟಿಂಗ್ ನಡೆಯುತ್ತಲ್ಲ, ಅಲ್ಲಿ ಮುಖ್ಯಮಂತ್ರಿಗಳು ಮೌನವಾಗಿ ಕೂತ್ಕೊಂಡಿದ್ದಾರೆ. ಯಾಕೆ ಅಂದರೆ ನಿಮ್ಮ ಶಾಸಕರೇ ಅರಿವು ಆಯ್ತಾ ಇದ್ದಾರೆ ನಿಮ್ಮ ಮೇಲೆ. ನೀವು ಚುನಾವಣೆಗೆ ಅಂದರೆ ನೀವು ಇಲ್ಲಿ ಅರ್ಥ ಮಾಡ್ಕೊಬೇಕು, ಯಾರು ಕಾಂಗ್ರೆಸ್ ಸರ್ಕಾರನ ನಾವು ಆಯ್ಕೆ ಮಾಡೋದಕ್ಕೆ ಮತದಾನ ಮಾಡಿದ್ದೀವೋ ನಾವೆಲ್ಲರೂ ಗಮನದಲ್ಲಿ ಇಟ್ಕೊಬೇಕಾಗಿರೋ ವಿಷಯ ಇದು. ಕಾಂಗ್ರೆಸ್ ಸರ್ಕಾರ ಏನು ಹೇಳಿದ್ದು? ಪಂಚಭಾಗ್ಯಗಳ ಆಧಾರದಲ್ಲಿ ನಾವು ಅಧಿಕಾರ ಹಿಡಿಬೇಕು ಅನ್ನೋದು ಇವ್ರದ್ದು. ಪಂಚಭಾಗ್ಯಗಳ ಒಂದು ಆಧಾರದಲ್ಲಿ ಅಧಿಕಾರ ಹಿಡಿಬೇಕು. ಅಹಿಂದ, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ 3 ಜನದ್ದು ಇಲ್ಲಿ ದುಡ್ಡು ಗುಳುಮ್ ಆಗ್ತಾಯಿದ್ದಲ್ಲ ಈಗ. ಅಂದರೆ ಸ್ವಾಹ ಆಗ್ತಾಯಿದೆಯಲ್ಲ. ವಖತ್ ಬೋರ್ಡಲ್ಲಿ ಹಗರಣ ಆಗಿದೆ. ಹಿಂದುಳಿದ OBC ಅವ್ರಿಗೆ ಏನು ಕೊಡೋದೇ ಇಲ್ಲ ಬಿಡಿ. ದಲಿತರದು ಅಂದರೆ SC ST ಅವ್ರದ್ದು ನುಂಗಿ ಎಲ್ಲ ನೀರು ಕುಡ್ದಿದ್ದು ಆಗಿದೆ. ಈಗ ವಾಪಸ್ ಬಂದಿರ್ಬೋದು, ಆದರೆ ವಾಪಸ್ ಬಂದಿದೆ ಅಂತ ಹೇಳೋ ಕಾರಣಕ್ಕೆ ಯಾವುದು ಬರೀ 187 ಕೋಟಿದು ತೋರಿಸ್ತಾ ಇರೋದು ವಾಪಸ್ ಬಂದಿರೋದು. ಇಲ್ಲಿ 25,000 ಕೋಟಿ ಹೋಗಿದೆಯಲ್ಲ. ಹಂಗಂದರೆ ಸರ್ಕಾರದ ದುಡ್ಡನ್ನ ಯಾರು ಎಲ್ಲಿ ಬೇಕಾದ್ರು ತೊಗೊಂಡೋಗಿ ಇಟ್ಕೊಬೋದು. ಅದನ್ನು ತೊಗೊಂಬಂದ್ಬಿಟ್ಟು ವಾಪಸ್ ಕೊಟ್ಬಿಟ್ರೆ ಮಾಡಿದಂಥ ತಪ್ಪು ಮುಚ್ಚೋಗುತ್ತಾ ಸಿದ್ದರಾಮಯ್ಯನವರೇ? ಹಂಗೆ ಮಾಡೋಕ್ಕಾಗಲ್ಲ. ಸರ್ಕಾರದ ದುಡ್ಡು ಈ ರೀತಿ ದುರ್ಬಳಕೆ ಆಗ್ತಾಯಿದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣೀಭೂತರು ನೀವೇ ಇರ್ತೀರ. ಹಂಗಾಗಿನೇ ಇವತ್ತು ವಿಪಕ್ಷಗಳು ನಿಮಗೆ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇರೋದು. ಯಾಕೆಂದರೆ ಹಣಕಾಸು ಸಚಿವರು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನೀವೇ ಇದ್ದೀರಾ. ನಿಮ್ಮದೇ ಇದರಲ್ಲಿ ಹೊಣೆಗಾರಿಕೆ. ನಿಮ್ಮದು ಹೊಣೆಗಾರಿಕೆ ಇಲ್ಲ, ಅಧಿಕಾರಿಗಳದ್ದೇ ಹೊಣೆಗಾರಿಕೆ ಅನ್ನಂಗಿದ್ರೆ ನೀವು 2250 ಕೋಟಿನ ಯಾಕೆ ವಾಪಸ್ ತೊಗೊಂಡಿದ್ದೀರಾ ಇವತ್ತು ಬೊಕ್ಕಸಕ್ಕೆ? ಇದಕ್ಕೆ ನೀವು ಉತ್ತರ ಹೇಳ್ಬೇಕಲ್ವಾ? ಹೆಂಗೋದ್ರೂ ನೀವೇ ಸಿಗಾಕೊಳ್ತೀರಾ. ಹಂಗಾಗಿ ಸಚಿವರು ಇವತ್ತು ಅಂದರೆ ವಿರೋಧ ಪಕ್ಷದಲ್ಲಿರುವಂಥ ಕೆಲವರು ನಾಯಕರೇನು ಹೇಳ್ತಾ ಇದ್ದಾರೆ, ಎಲ್ಲದಕ್ಕೂ SITಯನ್ನು ನೀವು ರಚನೆ ಮಾಡ್ತೀರಾ, ಅದು ಒಂದು ಸರ್ಫೆಕ್ಸಲ್ಲಿದ್ದಂಗೆ ಎಲ್ಲ ಕಳಂಕಗಳನ್ನು ತೊಳೆದಾಗ್ತದೆ ಅಂತ ಹೇಳುವಂಥ ಆಪಾದನೆ ಮಾಡ್ತಾ ಇದ್ದಾರೆ. ಇದೊಂದು ನಾಚಿಕೆಗೇಡಿನ ಸಂಗತಿ ಆಡಳಿತಾರೂಢ ಸರ್ಕಾರಕ್ಕೆ. ನೀವು ಇದಕ್ಕೆ ಸ್ಪಷ್ಟವಾದಂಥ ಉತ್ತರ ಹೇಳಲೇಬೇಕು ಕಲಾಪಗಳು ನಡೆಯುವಾಗ. ಇನ್ನೊಂದು ಬಿಡಿ, ಶಾಸಕಾಂಗ ಪಕ್ಷದ ಮೀಟಿಂಗ್ ಏನು ನಡೀತು ನಿಮ್ಮದು, ಅದರಲ್ಲಿ ನಿಮ್ಮ ಶಾಸಕರು ಹೇಳ್ತಾ ಇದ್ದಾರೆ, ನಮಗೆ ಪ್ರದೇಶದ ಅಭಿವೃದ್ಧಿಗೋಸ್ಕರ ನೀವು ಅನುದಾನವನ್ನು ಬಿಡುಗಡೆ ಮಾಡಲೇಬೇಕು, ನಮಗೆ ಜನಗಳ ಮುಂದೆ ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಾಯಿಲ್ಲ ಅಂತ ಎಲ್ಲ ಕೇಳ್ತಾ ಇದ್ದಾರಲ್ಲ. ನೀವು ಕ್ಷೇತ್ರಾಭಿವೃದ್ಧಿಗೆ ಅನುದಾನವನ್ನೇ ಬಿಡುಗಡೆ ಮಾಡದೇ ಇದ್ದರೆ ನೀವು ಅಭಿವೃದ್ಧಿಗೆ ದುಡ್ಡು ಮೀಸಲಿಟ್ಟಿಲ್ಲ ಅನ್ನೋದಾಯಿತು. ಅಂದರೆ ಮೀಸಲಿಟ್ಟಿದ್ದೀರಾ, ಆದರೆ ಅದನ್ನು ರಿಕವರಿ ಮಾಡೋಕ್ಕಾಗ್ತಾಯಿಲ್ಲ, ನಿಮಗೆ ರೆವಿನ್ಯೂ ಜನ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ. ಎಲ್ಲಿಂದ ರೆವಿನ್ಯೂ ಜನ್ರೇಟ್ ಆಗುತ್ತೆ ರೀ ಜನಗಳಿಗೆ? ಇವಾಗ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿರಿ, ಹಾಲಿನ ಬೆಲೆ ಜಾಸ್ತಿ ಮಾಡಿರಿ, ಎಲ್ಲ ದಿನಬಳಕೆ ವಸ್ತುಗಳದ್ದು ಜಾಸ್ತಿ ಮಾಡಿರಿ, ಯಾವುದೇ ಜಾಸ್ತಿ ಮಾಡಬೇಕು ಅವಕಾಶಗಳಿತ್ತೋ ಎಲ್ಲವನ್ನು ಮಾಡಾಕ್ಬಿಟ್ರೂ ನಿಮಗೆ ರೆವಿನ್ಯೂ ಜನ್ರೇಟ್ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ನಿಮ್ಮ ಆಡಳಿತ ಸೂತ್ರ ಸರಿ ಇಲ್ಲ ಅನ್ನೋದೇ ಗಮನಕ್ಕೆ ಬರುತ್ತೆ. ಅಂದರೆ ನಿಮ್ಮ ಆಡಳಿತ ಶೈಲಿ ಸರಿ ಇಲ್ಲ ಅನ್ನೋದು ಬರುತ್ತೆ. ನೀವು ಇವತ್ತು ಪಂಚಭಾಗ್ಯಗಳನ್ನು ನಾನು ಕೊಟ್ಟೇ ತೀರ್ತೀನಿ ಅಂತ ಹೇಳೋವಂಥ ಒಂದು ದೊಂಬಾಲಿಗೆ ಬಿದ್ದಿದ್ದೀರಾ, ನೀವು ಹಠಕ್ಕೆ ಬಿದ್ದಿದ್ದೀರಾ. ಅದರಿಂದ ಸರ್ಕಾರ ಉದ್ಧಾರ ಆಗಲ್ಲ, ರಾಜ್ಯ ಉದ್ಧಾರ ಆಗಲ್ಲ. ಜನಗಳಿಗೆ ಕೆಲಸ ಕೊಡಿ. ಎಷ್ಟೊಂದು ಇಲಾಖೆಯಲ್ಲಿ ಇವತ್ತು ಹುದ್ದೆಗಳು ಖಾಲಿ ಇದ್ದಾವೆ. 17,000 ಚಿಲ್ಲರೆ ಶಿಕ್ಷಕರು ಬೇಕಂತೆ ಗೌರ್ಮೆಂಟ್ ಸ್ಕೂಲ್ಗಳಿಗೆ. ಅವ್ರನ್ನ ಕೊಡಿ, ಶಿಕ್ಷಣದಲ್ಲಿ ಸೇರಿಸಿ.
ಈ ಯುವಕರಿಗೆ ಯುವ ನಿಧಿ ಕೊಡ್ತೀರಲ್ಲ, ಅದನ್ನು ಬಿಟ್ಟು ಅವ್ರಿಗೆ ಕೆಲಸ ಕೊಡಿ. ಸುಮಾರು 2 ಲಕ್ಷ ಚಿಲ್ಲರೆ ಉದ್ಯೋಗಗಳು ಖಾಲಿ ಇದೆಯಂತ ಹೇಳ್ತಾ ಇದ್ದಾರಲ್ಲ ಇವತ್ತು, ಅದನ್ನು ಕೊಡಿ. ಅದೆಲ್ಲನೂ ಬಿಟ್ಬಿಟ್ಟು ನೀವು ಇವತ್ತು ನಿಮ್ಮ ಶಾಸಕರ ಕ್ಷೇತ್ರಾಭಿವೃದ್ಧಿಗೆ ಅನುದಾನವನ್ನು ಬಿಡುಗಡೆಗೆ ಅವರು ಕೇಳ್ತಾ ಇದ್ದರೆ, ನಿಮ್ಮ ಮೇಲೆ ಹರಿ ಆಯ್ತಾ ಇದ್ದರೆ ನೀವು ಮೌನ ವಹಿಸ್ತೀರಾ ಅಂತ ಹೇಳಿದ್ರೆ ನಾವು ನಿಮ್ಮನ್ನು ಹೇಗೆ ಮುಖ್ಯಮಂತ್ರಿಗಳು ಅಂತ ಒಪ್ಪೋದು ಅನ್ನೋದಂಥ ಪ್ರಶ್ನೆ ಸಾಮಾನ್ಯ ಜನರಾಗಿ ನಮ್ಮನ್ನು ಕಾಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ಸಿದ್ದರಾಮಯ್ಯನವರು ನೈತಿಕತೆಯ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದು ವಿಪಕ್ಷಗಳ ವಾದ. ಇದು ಹಗರಣ ಈಗ ಸದನದಲ್ಲಿ ಅತಿ ಕೇವಲ ಇದು ಒಂದೇ, ಯಾವುದು ವಾಲ್ಮೀಕಿ ಹಗರಣದ ಒಂದೇ ಪ್ರಶ್ನೆ ಎದ್ದಿರೋದು. ಸ್ಪೀಕರ್ ಅವ್ರು ಏನು ಮಾಡಿಬಿಟ್ರು, ಹಗುರವಾಗಿ ಸೋಮವಾರಕ್ಕೆ ಸದನನ ಮುಂದೂಡ್ಬಿಟ್ರು. ಸೋಮವಾರ ಇನ್ಯಾವುದ್ಯಾವುದನ್ನು ಎತ್ಕೊಂಬರ್ತಾರೋ, ಮೂಢ ಹಗರಣ ಎತ್ಕೊಂಬರ್ತಾರೆ, ಇನ್ನೂ ಯಾವುದ್ಯಾವುದೋ ಎತ್ಕೊಂಬರ್ತಾರೆ. ಅದಕ್ಕೆಲ್ಲ ನೀವು ಸ್ಪಷ್ಟವಾಗಿ ಉತ್ತರವನ್ನು ಕೊಡಬೇಕಾಗುತ್ತೆ. ಆದರೆ ಜನಸಾಮಾನ್ಯರಾದಂಥ ನಾವು ಯೋಚನೆ ಮಾಡಬೇಕಾಗಿರೋದು, ಗೃಹ ಜ್ಯೋತಿಯನ್ನು ಕೊಟ್ಟರು. ಇವಾಗ ಸರ್ಕಾರಿ ಅಧಿಕಾರಿಗಳಿರ್ತಾರಲ್ಲ, ಮಹಿಳಾ ಅಧಿಕಾರಿಗಳು, ಅವರು ಕೂಡ ಬಸ್ಸಲ್ಲಿ ಹೋಗ್ತಾರೆ ಸ್ವಾಮಿ. ಪ್ರತಿ ವರ್ಷ ಸಂಬಳವನ್ನು ಹೆಚ್ಚಿಗೆ ಮಾಡ್ಕೊಳ್ತಕ್ಕಂಥ ಮಹಿಳಾ ಸರ್ಕಾರಿ ನೌಕರರು ಕೂಡ ಬಸ್ಸಲ್ಲೇ ಹೋಗ್ತಾರೆ. ಇದು ಯಾವ ರೀತಿ ಭಾಗ್ಯ ಇದು? ಉತ್ತರ ಇದೆಯಾ ನಿಮ್ಮ ಹತ್ರ? ಒಬ್ಬ ಸರ್ಕಾರಿ ಅಧಿಕಾರಿ ಮನೆಗೂ ಕೂಡ 200 ಯೂನಿಟ್ ಒಳಗಡೆ ಇದ್ದರೆ ಅವನಿಗೂ ಉಚಿತವಾಗಿ ಬರುತ್ತೆ, ಪ್ರತಿಯೊಬ್ಬರಿಗೂ ಬರುತ್ತೆ. ಇನ್ನೂ ಕೆಲವರು ಶಾಸಕರು ಏನು ಮಾಡ್ತಾ ಇದ್ದಾರೆ ಅಂದರೆ, ಯಾರ್ಯಾರು ಸರ್ಕಾರದ ವಿರುದ್ಧ ಪ್ರಚಾರವನ್ನು ಮಾಡಿದರೋ, ಯಾರ್ಯಾರು ವಿಪಕ್ಷಗಳಿಗೆ ಮತದಾನವನ್ನು ಮಾಡಿದಾರೋ ಅವ್ರಿಗೂ ನಾವು ಯಾಕೆ ಗ್ಯಾರಂಟಿ ಕೊಡಬೇಕು ಅನ್ನೋಂಥ ಪ್ರಶ್ನೆಯನ್ನು ಎತ್ತಾ ಇದ್ದಾರೆ. ಅಂದರೆ ಅವ್ರದ್ದೆಲ್ಲರದು ಉದ್ದೇಶ ಏನಂತ ಹೇಳಿದ್ರೆ, ನಾವು ಹೆಂಗೂ ಲೋಕಸಭಾ ಎಲೆಕ್ಷನಲ್ಲೂ ಗೆಲ್ಲಕ್ಕಾಗಲಿಲ್ಲ, ಇಲ್ಲ ಅಧಿಕಾರದಲ್ಲೂ ಏನು ನಾವು ಮಾಡೋಕ್ಕಾಗ್ತಾಯಿಲ್ಲ, ನಮ್ಮ ಕ್ಷೇತ್ರಾಭಿವೃದ್ಧಿಗೆ ಅನುದಾನ ಬೇಕು ಅಂತ ಹೇಳ್ತಕ್ಕಂಥದ್ದು. ನೀವು ಅನುದಾನವನ್ನು ನ್ಯಾಯ ರೀತಿಯಿಂದ ಎಷ್ಟು ಅನುದಾನವನ್ನು ಪ್ರತಿ ಕ್ಷೇತ್ರಕ್ಕೆ ಕೊಡಬೇಕು ಅದನ್ನು ಕೊಡಿ ಅಂತ ಹೇಳೋವಂಥ ವಿನಂತಿಯೊಂದಿಗೆ, ಮತ್ತು ಜನಗಳಿಗೆ ಈ ರೀತಿಯಾದ ಮಂಕುಬೂದಿಯನ್ನು ಎರಚಬಾರ್ದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳುವಂಥ ಒಂದು ವಿಷಯದೊಂದಿಗೆ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇನೆ. ಮುಂದೆ ಇಂತಹದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆತ್ಮೀಯವಾದ ನಮಸ್ಕಾರಗಳು. TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.